ಒಬ್ಬ ವ್ಯಕ್ತಿ ತನ್ನ ಊರಿನ ಜನರಿಗಾಗಿ ಹೋರಾಡುತ್ತಿದ್ದನೆಂಬ ಮಾತು ಸರ್ಕಾರದ ಗಮನ ಸೆಳೆಯಲು ಸಾಮಾಜಿಕ ಜಾಲತಾಣಗಳಲ್ಲಿ ಧ್ವನಿ ಎತ್ತಿದ್ದನೆಂಬ ವಾದ. ಆದರೆ ಕೆಲವೇ ದಿನಗಳಲ್ಲಿ ಅವನ ಸಾವು ದೇಶಾದ್ಯಂತ ಚರ್ಚೆಗೆ ಕಾರಣವಾಯಿತು. ಹಾಗಾದ್ರೆ ಆ ವ್ಯಕ್ತಿ ಯಾರು? ಏನಾಗಿತ್ತು ಆ ದಿನ? ನಿಜಕ್ಕೂ ಇದು ಪೊಲೀಸ್ ಎನ್ಕೌಂಟರ ಅಥವಾ ಅಧಿಕಾರಿಗಳು ಹೇಳುವ ಕಟ್ಟು ಕಥೆನಾ? ಇದು ಭರತ್ ತಿವಾರಿ ಪ್ರಕರಣದ ಕತೆ. ಹೌದು, ಮುಖ್ಯವಾಗಿ ಭರತ್ ತಿವಾರಿ ಯಾರು? ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಬಿಹಾರದ ಆರಾ ಪ್ರದೇಶದ ನಿವಾಸಿಯಾಗಿದ್ದ ಭರತ್ ತಿವಾರಿ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಆಗಾಗ ಮಾತನಾಡುತ್ತಿದ್ದ. ಇನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಆ ಕುರಿತು ಪೋಸ್ಟ್ಗಳನ್ನು ಹಂಚಿಕೊಳ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೆಲವು ವರದಿಗಳು ಮತ್ತು ಸಾಮಾಜಿಕ ಮಾಧ್ಯಮಗಳ ಚರ್ಚೆಗಳ ಪ್ರಕಾರ ಪ್ರವಾಹದಿಂದ ಹಾನಿಗೊಳಗಾದ ಗ್ರಾಮಸ್ಥರ ಪರವಾಗಿ ಅವರು ಧ್ವನಿ ಎತ್ತುತ್ತಿದ್ದರಂತೆ. ಸ್ಥಳಾಂತರಗೊಂಡ ಕುಟುಂಬಗಳಿಗೆ ಪರಿಹಾರ ಮತ್ತು ಪುನರ್ವಸತಿ ನೀಡಬೇಕು ಎಂದು ಅವರು ಒತ್ತಾಯಿಸುತ್ತಿದ್ದರು ಎಂಬ ವಾದವೂ ಇದೆ. ಇನ್ನು ಸಾಮಾಜಿಕ ಕಾರ್ಯಗಳಲ್ಲಿ ಸಾಕಷ್ಟು ಅವರು ತನ್ನನ್ನು ತಾನು ತೊಡಗಿಸಿಕೊಂಡಿದ್ರು. ತನ್ನ ಸತ್ತ ನಂತರವೂ ಕೂಡ ತನ್ನ ದೇಹ ವೇಸ್ಟ್ ಆಗಬಾರ್ದು, ತನ್ನ ದೇಹ ಬೆಂಕಿಗೆ ಆಹುತಿಯಾಗೋದು ಅಥವಾ ಭೂಮಿಯೊಳಗೆ ಹುದುಗಿ ಹೋಗಬಾರದು, ಬದಲಿಗೆ ನನ್ನ ದೇಹದ ಅಂಗಾಂಗಗಳು ನಮ್ಮ ದೇಶ ಕಾಯುವ ಸೈನಿಕರಿಗೆ ಸಹಾಯ ಆಗಲಿ, ಅವರಿಗೆ ಅದನ್ನು ನೀಡಿ ಅಂತ ಕೂಡ ಭರತ್ ಹೇಳಿಕೊಂಡಿದ್ರಂತೆ. ಹಾಗಾದರೆ ಇಷ್ಟು ಒಳ್ಳೆಯ ಕೆಲಸದಲ್ಲಿ ತೊಡಗಿಕೊಂಡಿದ್ದಂತಹ ಭರತ್ ಹೆಣವಾಗಿ ಮಲಗಿದ್ದು ಹೇಗೆ? ಇದೆಲ್ಲವೂ ಹೇಗೆ ಸಾಧ್ಯವಾಯಿತು? ಈ ವಿವಾದಗಳು ಆರಂಭ ಆಗಿದ್ದು ಹೇಗೆ? ಒಂದು ಹಂತದಲ್ಲಿ ಭರತ್ ತಿವಾರಿ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಸ್ವರೂಪದ ಪೋಸ್ಟ್ಗಳನ್ನು ಮಾಡಿದ್ರು. ಈಗ ಆ ವರದಿಗಳು ಕೂಡ ಈ ವಿಚಾರವಾಗಿ ಹರಿದಾಡ್ತಾ ಇದೆ. ಈ ಪೋಸ್ಟ್ಗಳ ನಂತರ ಪೊಲೀಸರು ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಿದ್ರಂತೆ. ಹಾಗಾದ್ರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆದಂತಹ ವಿಚಾರ ಏನು? ಘಟನೆ ನಡೆದ ದಿನ ಭರತ್ ತಿವಾರಿ ಶಸ್ತ್ರ ಹಿಡಿದು ಪೊಲೀಸರ ಎದುರು ನಿಂತಿದ್ರು ಎಂಬ ವಿಡಿಯೋಗಳು ಹಂಚಿಕೊಳ್ಳಲ್ಪಟ್ಟಿದ್ದವು. ಆ ಕ್ಷಣಗಳು ಕೆಲವರ ಮೊಬೈಲ್ಗಳಲ್ಲಿ ಹಾಗೂ ಲೈವ್ ಪ್ರಸಾರಗಳಲ್ಲಿ ದಾಖಲಾಗಿದ್ದವು ಎಂದು ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ಶರಣಾಗತಿಯ ಪ್ರಶ್ನೆ ಎಲ್ಲಿ ಹುಟ್ಕೊಳ್ತು? ಬಂದೂಕು ಹಿಡಿದು ಪೊಲೀಸರ ಮುಂದೆ ನಿಂತಹ ವ್ಯಕ್ತಿ ಬಂದೂಕಿನ ಗುಂಡೇಟಿಗೆ ಬಲಿಯಾಗಿದ್ದು ಹೇಗೆ? ಭರತ್ ತಿವಾರಿ ನಿಜವಾಗ್ಲೂ ತಪ್ಪು ಮಾಡಿದ್ರಾ? ಅಥವಾ ಇದೆಲ್ಲವೂ ಕೂಡ ಸರ್ಕಾರ ಮತ್ತು ಅಧಿಕಾರಿಗಳ ಪಿತೂರಿಯಾಗಿತ್ತ? ಆತನನ್ನ ಕೊಲೆಗೈಯೋದ್ರ ಜೊತೆಗೆ ಅದೆಷ್ಟೋ ಸತ್ಯಗಳನ್ನು, ಅದೆಷ್ಟೋ ಹಗರಣಗಳನ್ನು, ಅದೆಷ್ಟೋ ತಪ್ಪುಗಳನ್ನು ಮುಚ್ಚಿ ಹಾಕಲಾಯ್ತಾ? ಗೊತ್ತಿಲ್ಲ. ಇದ್ಯಾವುದಕ್ಕೆ ಆನ್ಸರ್ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆ ಭರತ್ ತಿವಾರಿ ಇಲ್ಲ. ಈ ಪ್ರಕರಣದಲ್ಲಿ ಅತ್ಯಂತ ವಿವಾದಾತ್ಮಕ ವಿಷಯವೇ ಇದೆ. ಏನಪ್ಪಾ ಅಂದ್ರೆ, ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುತ್ತಿರುವ ಕೆಲವು ಹೇಳಿಕೆಗಳ ಪ್ರಕಾರ ಭರತ್ ತಿವಾರಿ ನಂತರ ಶಸ್ತ್ರವನ್ನ ಕೆಳಗೆ ಹಾಕಿ ಶರಣಾಗಿದ್ರು ಅಂತ ಹೇಳಲಾಗ್ತಾ ಇದೆ. ನಾನು ಆಗಲೇ ಹೇಳಿದ ಹಾಗೆ ಪೊಲೀಸರ ಮುಂದೆ ಬಂದೂಕು ಹಿಡಿದು ನಿಂತಹ ವ್ಯಕ್ತಿ, ಪಿಸ್ತೂಲನ್ನು ಹಿಡಿದು ನಿಂತಹ ವ್ಯಕ್ತಿ, ತದನಂತರ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಂತಹ ಒಂದಿಷ್ಟು ವಿಡಿಯೋಗಳು ಹೇಳುತ್ತೆ, ಆತ ಪಿಸ್ತೂಲನ್ನು ಕೆಳಗೆ ಬಿಸಾಡಿ ಪೊಲೀಸರ ಮುಂದೆ ಶರಣಾಗಿದ್ದ. ಆದರೆ ಈ ದಾವೆಗಳನ್ನು ಸ್ವತಂತ್ರ ತನಿಖೆ ಮತ್ತು ನ್ಯಾಯಾಲಯ ಇನ್ನೂ ಅಂತಿಮವಾಗಿ ದೃಢೀಕರಿಸಿಲ್ಲ. ಬದಲಿಗೆ ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿರುವಂತಹ ಒಂದು ವಿಡಿಯೋ ಪುರಾವೆ ನೀಡುವಂತಹ ಸಾಕ್ಷಿ. ಇದೇ ಕಾರಣಕ್ಕೆ ಪ್ರಕರಣದ ಬಗ್ಗೆ ಹಲವು ಪ್ರಶ್ನೆಗಳು ಹೇಳುತ್ತೆ. ಅವರು ನಿಜವಾಗಿ ಶರಣಾಗಿದ್ರಾ? ಆಗಿದ್ರೆ ನಂತರ ಏನಾಯಿತು? ಪೊಲೀಸರು ಯಾವ ಪರಿಸ್ಥಿತಿಯಲ್ಲಿ ಗುಂಡು ಹಾರಿಸಿದ್ರು? ಈ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಇನ್ನೂ ಸಾರ್ವಜನಿಕವಾಗಿ ಲಭ್ಯವಾಗಿಲ್ಲ. ಹಾಗಾದ್ರೆ ಈ ಒಂದು ವಿಚಾರ, ಈ ಒಂದು ಘಟನೆ ದೇಶವ್ಯಾಪಿ ಚರ್ಚೆಗೆ ಯಾಕೆ ಕಾರಣ ಆಯಿತು? ಘಟನೆಯ ನಂತರ ಜಸ್ಟಿಸ್ ಫಾರ್ ಭರತ್ ತಿವಾರಿ ಎಂಬ ಹ್ಯಾಶ್ಟ್ಯಾಗ್ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡ್ ಆಗಿ ಹೋಗಿದೆ. ಸಾವಿರಾರು ಜನರು ಈ ಪ್ರಕರಣದ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ. ಒಂದು ವರ್ಗದ ಜನರು ಇದು ನಕಲಿ ಎನ್ಕೌಂಟರ್ ಆಗಿರಬಹುದು ಎಂದು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ವರ್ಗದ ಜನ
ಪೊಲೀಸರು ತಮ್ಮ ಕರ್ತವ್ಯ ನಿರ್ವಹಿಸಿದ್ದಾರೆ ಎಂಬ ಅಭಿಪ್ರಾಯವನ್ನ ಕೂಡ ಹೊರಹಾಕ್ತಾ ಇದ್ದಾರೆ. ಈ ರೀತಿ ಪ್ರಕರಣ ಎರಡು ವಿಭಿನ್ನ ವಾದಗಳ ನಡುವೆ ದೊಡ್ಡ ಚರ್ಚೆಗೆ ಕಾರಣವಾಗುತ್ತೆ. ಎಸ್, ಒಪ್ಕೊಳ್ಬಹುದು, ಇದೆಷ್ಟೋ ಪ್ರಕರಣಗಳು ಹಿಂದೆ ಕೂಡ ನಾವು ನೋಡಿದ್ವಿ. ಎನ್ಕೌಂಟರ್ ವಿಚಾರದಲ್ಲಿ ಮುಖ್ಯವಾಗಿ ಆಗುವಂಥದ್ದು, ಆರೋಪಿಯನ್ನ ಬಂಧಿಸಲಿಕ್ಕೆ ಪೊಲೀಸ್ನವರು ಮುಂದಾಗ್ತಾರೆ. ಅಂತಹ ಸಂದರ್ಭದಲ್ಲಿ ಆರೋಪಿ ಅಧಿಕ ಪ್ರಸಂಗತನ ಮಾಡಿದಾಗ ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ಅದರಿಂದ ಹಾರ್ಮ್ ಆಗ್ತಾ ಇದ್ರೆ ಅಥವಾ ಅಲ್ಲಿದ್ದಂತಹ ಸಾರ್ವಜನಿಕರಿಗೆ ಅದರಿಂದ ಹಾರ್ಮ್ ಆಗ್ತಿದ್ರೆ ಆತನಿಂದ, ಆಗ ಆತನನ್ನು ಹಿಡಿಲಿಕ್ಕೋಸ್ಕರ ಎನ್ಕೌಂಟರನ್ನು ಬಳಕೆ ಮಾಡ್ತಾರೆ. ಆತನನ್ನು ಕಾಲಿಗೆ ಶೂಟ್ ಮಾಡುವಂತಹ ಕೆಲಸವನ್ನು ಒಂದು ಮಾಡಿ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನುವ ರೀತಿಯಲ್ಲಿ ಎನ್ಕೌಂಟರನ್ನು ಬಳಕೆ ಮಾಡ್ತಾರೆ. ಆದರೆ ಇಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿರುವಂತಹ ವಿಡಿಯೋಗಳನ್ನು ಗಮನಿಸಿದ್ರೆ ನಿಜಕ್ಕೂ ಭರತ್ ತಿವಾರಿ ಬಂದೂಕನ್ನು ಕೆಳಕ್ಕೆ ಎಸೆದು, ಅದು ಪೊಲೀಸರ ಬಳಿಗೆ ಎಸೆದು ಆತ ಸರೆಂಡರ್ ಆಗಿದ್ದ. ಅಲ್ಲಿಗೆ ವಿಡಿಯೋ ಅಂತ್ಯ ಆಗಿದೆ. ತದನಂತರ ಏನಾಯಿತು ಅನ್ನೋದು ಗೊತ್ತಿಲ್ಲ. ಆದರೂ ಕೂಡ ಪೊಲೀಸ್ನವರು ಯಾಕೆ ಎನ್ಕೌಂಟರನ್ನು ಮಾಡಿದ್ರು? ಪೊಲೀಸ್ನವ್ರು ಹೇಳುವ ಹೇಳಿಕೆ ಏನಂತಂದರೆ, ಆತ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ದ, ತಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡಲಿಕ್ಕೆ ಆರಂಭಿಸ್ದ, ತಮ್ಮ ಮೇಲೆ ಆತ ದಾಳಿಯನ್ನು ಮಾಡಲಿಕ್ಕೆ ಮುಂದಾದ. ಹಾಗಾಗಿ ಅದರಿಂದ ತಪ್ಪಿಸಿಕೊಳ್ಳಿಕ್ಕೋಸ್ಕರ ನಾವು ಎನ್ಕೌಂಟರನ್ನು ಮಾಡಿದ್ವಿ, ಅದು ಕಾಲಿಗೆ ಶೂಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ನಿಜಕ್ಕೂ ಕಾಲಿಗೆ ಶೂಟ್ ಮಾಡಿದ್ರೆ ರಿಪೋರ್ಟ್ ಪ್ರಕಾರ 4 ಗುಂಡುಗಳು ಆತನ ದೇಹದಲ್ಲಿ ಸಿಕ್ಕಿದೆ. ಒಬ್ಬನ ಕಾಲಿಗೆ ಶೂಟ್ ಮಾಡಲಿಕ್ಕೆ ಆತನ ದೇಹಕ್ಕೆ 4 ಗುಂಡುಗಳನ್ನು ತಗುಲಿಸುವ ಅಗತ್ಯ ಇದೆಯಾ? ಖಂಡಿತ ಇಲ್ಲ. ಹಾಗಾದರೆ ಇಲ್ಲಿ ಪೊಲೀಸ್ನವ್ರು ಹೇಳ್ತಾ ಇರೋದು ಸುಳ್ಳ? ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ತನಿಖೆ ನಡಿಬೇಕು. ಎಂದಿಗೂ ಹಲವಾರು ಪ್ರಶ್ನೆಗಳು ಹಾಗೇ ಉಳ್ಕೊಂಡಿದೆ. ಘಟನೆಯ ಸಂಪೂರ್ಣ ವಿಡಿಯೋ ಇದೆಯಾ? ಗೊತ್ತಿಲ್ಲ. ಶರಣಾಗತಿ ನಿಜವಾಗ್ಲೂ ನಡೆದಿದ್ದ? ಗೊತ್ತಿಲ್ಲ. ಪೊಲೀಸರ ಅಧಿಕೃತ ವರದಿ ಏನು ಹೇಳುತ್ತೆ? ಸ್ವತಂತ್ರ ತನಿಖೆ ನಡೀತಿದ್ಯಾ ಇಲ್ವಾ? ಸಾಕ್ಷಿದಾರಗಳು ಹೇಳಿಕೆಗಳು ಏನು? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ ನಂತರವೇ ಘಟನೆಯ ನಿಜ ಸ್ವರೂಪ ಸಂಪೂರ್ಣವಾಗಿ ತಿಳಿಬಹುದು. ನಿಜಕ್ಕೂ ಭರತ್ ತಿವಾರಿ ಪ್ರಕರಣ ಕೇವಲ ಒಬ್ಬ ವ್ಯಕ್ತಿಯ ಸಾವಿನ ಕತೆ ಅಲ್ಲವೇ ಅಲ್ಲ. ಇದು ಕಾನೂನು, ಪೊಲೀಸ್ ಅಧಿಕಾರ, ನಾಗರಿಕ ಹಕ್ಕುಗಳು ಮತ್ತು ನ್ಯಾಯ ವ್ಯವಸ್ಥೆಯ ಬಗ್ಗೆ ದೇಶಾದ್ಯಂತ ಚರ್ಚೆಗೆ ಕಾರಣವಾದಂತಹ ಒಂದು ಪ್ರಕರಣವಾಗಿದೆ. ನಿಜ ಏನು ಎಂಬುದು ತನಿಖೆ ಮತ್ತು ಸಾಕ್ಷ್ಯಾಧಾರಗಳ ಮೂಲಕವೇ ಹೊರಬರಬೇಕು. ಆದರೆ ಒಂದು ವಿಷಯ ಅಂತೂ ಸ್ಪಷ್ಟ, ಭರತ್ ತಿವಾರಿ ಎಂಬ ಹೆಸರು ಈಗಾಗಲೇ ಲಕ್ಷಾಂತರ ಜನರ ಗಮನ ಸೆಳೆದಿದೆ. ನಿಮ್ಮ ಅಭಿಪ್ರಾಯ ಏನು? ಈ ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ ತಿಳಿಸಿ. ಇದು ಈ ಹೊತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಾನು ಶಮ್ಮಿ ಶೆಟ್ಟಿ.